आहुर्विप्रथमं कवीन नरुते त्वत्क्रियते किञ्चनारे महामर्गं भगवन् चित्रमर्चा महागणपतिदेवताभ्यो सहितकर्पूरमण्डलविराजनं समर्पयामि कर्पूरमण्डलविराजनं दहेन आचमनीयं समर्पयामि नर्मदा सिंधु कावेरी जलेस्मिन् सन्निधे कुरु गन्धानि सर्वदेवताभ्यो नमः अत्र सन्नि उपभये श्रीर्मा देवे जुगदा कामो ಗುರುಕುಲಕ್ಕೆ ಸೇರಿಸಿ ಅವನ ತಂದೆ ಯಜ್ಞಯಾಗಾದಿಗಳಿಗೆ ಬೇರೆ ಊರಿಗೆಲ್ಲ ಹೋಗ್ತಾ ಇರ್ತಾನೆ. ಹೋಗಿ ಮುಗಿಸೋ ಬರ್ತಾ ಇರ್ತಾನೆ. ಈ ಗುಣನಿಧಿ ಏನು ಮಾಡ್ತಾನೆ, ಇವನು ಬೇರೆ ಜನ ಅವರ ಸ್ನೇಹಿತರಾಗಿರುವಂತಹ ಎಲ್ಲ ಹುಡುಗರ ಜೊತೆ ಸೇರಿಕೊಂಡು ಇವನು ಆ ಗುರುಕುಲದಿಂದ ವಾಪಸ್ ಬಂದ್ಬಿಡ್ತಾನೆ. ಅವ್ರ ಜೊತೆ ಸೇರ್ಕೊಂಡು ಆಟ ಆಡುವಂಥದ್ದು ಅಥವಾ ಈ ಮೋಜು ಮಸ್ತಿ ಮಾಡುವಂಥದ್ದು ಇದಕ್ಕೆಲ್ಲ ಸೇರ್ಕೊಂಡಿರ್ತಾನೆ. ನಾನಾ ವಿಧವಾದಂತಹ ದುಶ್ಚಟಕ್ಕೆ ದಾಸನಾಗಿರ್ತಾನೆ ಅವನು. ಆಗ ಏನು ಮಾಡ್ತಾನೆ, ಆ ಗುಣನಿಧಿಗೆ ಹಣ ಬೇಕಾಗಿರುತ್ತೆ. ಆ ಹಣಕ್ಕೋಸ್ಕರವಾಗಿ ಮನೆಯಲ್ಲೇ ಸಹ ಕಳ್ತನ ಮಾಡುವಂಥದ್ದು ಅಥವಾ ಅವ್ರ ತಾಯಿಯಲ್ಲಿ ಕೇಳುವಂಥದ್ದು ದುಷ್ಟನ್ನು ಮಾಡ್ತಾ ಇರ್ತಾನೆ. ಅವನು ಯಜ್ಞದತ್ತನಿಗೆ ಅದು ಗೊತ್ತಿರೋದಿಲ್ಲ, ಇವನು ಮಗ ಈ ಥರ ಮಾಡ್ತಾ ಇದ್ದಾನೆ ಅಂತ. ಆ ಯಜ್ಞದತ್ತನ ಏನು ತಿಳ್ಕೊಂಡಿರ್ತಾನೆ, ನನ್ನ ಮಗ ಒಂದು ಗುರುಕುಲದಲ್ಲಿ ಓದ್ತಾ ಇದ್ದಾನೆ ಅಂತ ಹೇಳ್ತಾನೆ. ಆಗ ಒಂದು ದಿನ ಮನೆಗೆ ಬಂದರು ಅಂದಾಗ ಮನೆಗೆ ಬರ್ತಾನೆ. ಯಜ್ಞದತ್ತ ಮನೆಗೆ ಬರ್ತಾನೆ. ಆದರೂ ಸಹ ಅವನಿಗೆ ಗೊತ್ತಿರೋದಿಲ್ಲ ಅಂದರೆ ಅವನು ಇವನ ಪೂಜೆಗೆ ಮೆಚ್ಚಿ ಒಂದು ವಜ್ರದ ಉಂಗುರವನ್ನು ಕೊಟ್ಟಿರ್ತಾನೆ. ಇವನು ಯಜ್ಞದತ್ತ ಏನು ಮಾಡ್ತಾನೆ, ಆ ಉಂಗುರವನ್ನು ಮನೆಯಲ್ಲೇ ಇಟ್ಟು ಹೋಗ್ತಾನೆ. ಆ ಊರಲ್ಲಿ ಕಳ್ಳಕಾಕರ ಭಯ ಜಾಸ್ತಿ ಇದೆ, ಇನ್ನು ಯಾರಾದರೂ ಕರ್ಕೊಂಡು ಹೋಗ್ಬೋದು ಅಂತ ಹೇಳಿ ಮನೆಯಲ್ಲೇ ಇಟ್ಟು ಹೋಗ್ತಾನೆ. ಆವಾಗ ಏನು ಮಾಡ್ತಾನೆ, ಈ ಗುಣಶೀಲ ಇರ್ತಾನಲ್ಲ ಅವನು ನೋಡ್ತಾ ಇರ್ತಾನಂತೆ ಎಲ್ಲಿ ಇಟ್ಟಿರ್ತಾರೆ ಅಂತ. ಅದನ್ನು ಹೆಂಡತಿ ಕೊಟ್ಟಿರ್ತಾನೆ ಯಜ್ಞದತ್ತ. ಅವಳ ಹೆಂಡತಿ ಎಲ್ಲೋ ತೆಗೆದಿಟ್ಟಿರ್ತಾಳೆ. ಅದನ್ನು ಆ ಗುಣಶೀಲ ನೋಡ್ಕೊಂಡಿರ್ತಾನೆ ಎಲ್ಲಿ ಇಟ್ಟಿರ್ತಾರೆ.